ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಲಾಕ್ಸ್. ಬನ್ನಿ ಫ್ರೆಂಡ್ಸ್, ಈಗ ಮಳೆಗಾಲ ಶುರುವಾಗ್ತಿದೆ. ಎಲ್ಲರಿಗೂ ಸಂಜೆ ಆದ ತಕ್ಷಣ ಬಿಸಿ ಬಿಸಿ ಇದು ಕುರುಕುರು ಅಂತಾರ ಏನಾರು ಒಂದು ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲ ಸ್ಪೆಷಲ್ ಅಂತಂದರೆ ಅವಲಕ್ಕಿ. ಅವಲಕ್ಕಿ ಇದ್ಬಿಟ್ರೆ ಅವ್ರಿಗೆ ಮತ್ತೆ ಇನ್ಯಾವ ಸ್ಪೆಷಲ್ ರೆಸಿಪಿ ಕೂಡ ಬೇಡ. ಆ ರೀತಿ ಅಷ್ಟೊಂದು ಫೇವ್ರೇಟು, ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಅವಲಕ್ಕಿ ಎಲ್ಲರಿಗೂ ಫೇವ್ರೇಟು. ಬನ್ನಿ ಫ್ರೆಂಡ್ಸ್, ಈ ಅವಲಕ್ಕಿ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ನಾನು ಇಲ್ಲಿವತ್ತು 1 kg ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ನೋಡ್ಕೊಂಬಿಟ್ಟು ನೀವು ಎಷ್ಟು ಅವಲಕ್ಕಿ ತೊಗೋತೀರ ಅದರ ಮೇಲೆ ಹಾಕ್ಕೊಳ್ಳಿ. ಸೊ ಈಗ ಸಾಸಿವೆ ಜೀರಿಗೆನ ಹಾಕ್ಕೊಂಡಾಗಿದೆ. ಈಗ ನಾನು ಶೇಂಗಾನ ಹಾಕ್ಕೋತಿದ್ದೀನಿ. ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ಪುಟಾಣಿನ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಫುಲ್ ಫ್ರೆಶ್ ಆಗಿರೋಂತಹ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅದು ಫುಲ್ ಗರಿ ಗರಿ ಅಂತ ಆಗಬೇಕು. ನೋಡಿ ಯಾವ ರೀತಿ ಇದು ಗರಿ ಗರಿ ಆಗಿದೆ ಈಗ. ಸೊ ನಾನು ಈಗ ಇದಕ್ಕೆ ಸ್ಪೆಷಲಾಗಿ ಬೆಳಕನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಜಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸುಲಿದ ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ, ಅದನ್ನೇ ಜಜ್ಜಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಖಾರನ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಮನೆಯಲ್ಲೂ ಅವಲಕ್ಕಿ ಮಾಡ್ತಾ ಇರ್ತಾರೆ, ಆದರೆ ನಾವು ಬೇರೆಯವ್ರ ಮನೇಲಿ ತಿಂದಾಗ ಹೇಳ್ತಿರ್ತೀವಿ, ಅವ್ರ ಮನೇಲಿ ಮಾಡ್ದಂಗೆ ಆಗಿಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಚೇಂಜ್ ಇತ್ತು, ಅವ್ರ ಮನೇಲಿ ಟೇಸ್ಟು ಚೆನ್ನಾಗಿತ್ತು ಅಂತ. ಏನು ಒಬ್ಬೊಬ್ರ ಮನೇಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಸೊ ಆ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಬಂದಿರುತ್ತೆ. ಸೊ ನೋಡಿ, ಈಗ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಫ್ರೆಂಡ್ಸ್, ಕೆಲವೊಂದು ಸರಿ ಬರೀ ನಾವು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕೋತಿರ್ತೀವಿ, ಇಲ್ಲ ಅಂತಲೇ ಬರೀ ಬಳಕಾನ ಹಾಕ್ಕೊತಿರ್ತೀವಿ. ನಾವು ಇದಕ್ಕೆ ಎರಡೂ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕಿದ್ದೀನಿ, ಬಳಕ ಹಾಕಿದ್ದೀನಿ. ಆಮೇಲೆ ಲಾಸ್ಟಿಗೆ ಕೂಡ ನಾನು ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಾ, ಇದೇ ಒಂದೊಂದು ಚಿಕ್ಕ ಚಿಕ್ಕ ಇಂಗ್ರೀಡಿಯೆಂಟ್ಸು ಒಂದೊಂದು ರೆಸಿಪಿಗೆ ಟೇಸ್ಟ್ ಹೈಲೈಟಾಗಿ ಕೊಡೋ ಅಂಥದ್ದು. ನಾವು ಹೇಳ್ತಿರ್ತೀವಲ್ವ ಯೂಶ್ವಲಿ, ಅಯ್ಯೋ ಅವ್ರ ಕೈ ರುಚಿ ಏನಪ್ಪ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗೇ ಒಂದೊಂದು ಇಂಗ್ರೀಡಿಯೆಂಟ್ಸ ನಾವು ಹಾಕೋದ್ರ ಮೇಲೆ ಆ ಅಡುಗೆಯ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈಗ ಗರಿ ಗರಿ ಆಗಿರೋಂತಹ ಅವಲಕ್ಕಿ ರೆಡಿ ಆಯಿತು. ಸೊ ನಾನೀಗ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಕೈ ಆಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಿತ್ತು, ನಾನು ಅವಲಕ್ಕಿನ ಮುಂಚೆನೇ ಬಿಸಿಲಿಗೆ ಹಾಕಿಸಿ ಇಟ್ಕೊಂಡಿದ್ದೆ. ಸೊ ನಾನು ಇದನ್ನು ಹುರಿದಿಲ್ಲ, ಫುಲ್ ಗರಿ ಗರಿಯಾಗಿ ಇತ್ತು ಅಂತ ಹೇಳಿಬಿಟ್ಟು ನಾನು ಏನು ಹುರಿಯೋಕ್ಕೆ ಹೋಗಿಲ್ಲ. ಅಷ್ಟೊಂದು ಗರಿ ಗರಿ ಇಲ್ಲ ಅಂದರೆ ಸ್ವಲ್ಪ ನೀವು ಹಚ್ಚೋಕ್ಕಿಂತ ಮುಂಚೆ ಅವಲಕ್ಕಿನ ಹುರ್ಕೊಳ್ಳಿ. ಅವಲಕ್ಕಿ ಎಷ್ಟು ಗರಿ ಗರಿಯಾಗಿರುತ್ತೋ ಅಷ್ಟು ಇದು ಟೇಸ್ಟಾಗಿ ಬರುತ್ತೆ ನಾವು ಹಚ್ಚಿದ ನಂತರ. ನಾವು ಇದನ್ನ ಬಳಕದ ಅವಲಕ್ಕಿ ಅಂತ ಕೂಡ ಕರಿತೀವಿ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನ ಒಂದ್ಸರಿ ನೀವೆಲ್ಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.